ಎವ್ರಿವನ್, ಗುಡ್ ಮಾರ್ನಿಂಗ್. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇವತ್ತು January 3rd ಆ್ಯಂಡ್ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ನಾನು 7 days ಚಾಲೆಂಜ್ ಮಾಡ್ತಾಯಿಲ್ಲ ಆ್ಯಂಡ್ 75 days ಹಾರ್ಟ್ ಚಾಲೆಂಜ್ ಮಾಡ್ತಾಯಿಲ್ಲ ಆ್ಯಂಡ್ 30 days ಚಾಲೆಂಜು ಮಾಡ್ತಾಯಿಲ್ಲ. ನಾನು ಕಂಪ್ಲೀಟಾಗಿ 3 months ಚಾಲೆಂಜ್ ಮಾಡ್ತಾಯಿದ್ದೀನಿ. 3 months ಬಂದು ಅದಕ್ಕೆ ಟೈಮ್ ಬೇಕಾಗುತ್ತೆ. ಫುಡ್ ಆಗಿರಲಿ, ಪ್ರೋಟೀನ್ ಆಗಿರಲಿ, ಇವೆಲ್ಲ ತೊಗೊಂಡು ಜಿಮ್ಗೆ ಹೋಗದೆ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ 3 months ಬೇಕಾಗುತ್ತೆ. ಬನ್ನಿ ನಾನು ಡೈಲಿ ರೊಟೀನ್ಗೆ ಹೋಗೋಣ. ಇವಾಗ ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ ಹುಣ್ಯಾಕಿದ್ದೆ. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ಆ್ಯಂಡ್ ಬೀಟ್ರೂಟ್ ರೆಡಿ ಆಗಿದೆ, ಬಿಸಿನೀರು ರೆಡಿ ಆಗಿದೆ ಆ್ಯಂಡ್ ಫೈನಲಿ ಎಗ್ ಕೂಡ ರೆಡಿ ಆಗ್ತಾ ಇದೆ. ಇವತ್ತು ಹೊರಗಡೆನೇ ವರ್ಕೌಟ್ ಮಾಡೋಣ. ಹೋಗಿ ಬಿಸಿನೀರು ಕುಡ್ಕೊಂಡು ಬಂದ್ಬಿಡೋಣ. ಕಮ್ 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 ಕಮ್. ಇವತ್ತು ಹೊರಗಡೆ ವರ್ಕೌಟ್ ಮಾಡೋದ್ರಿಂದ ಚಳಿ ಇರುತ್ತೆ. ಸೊ ಇದನ್ನು ಹಾಕೋಕ್ಕಿಂತ ಮುಂಚೆ ಎಲ್ಲದ್ರದ್ದು ಮೆಷರ್ಮೆಂಟ್ ತೊಗೊಂಬಿಡೋಣ. ಮೇಲ್ಗಡೆ ಕೈದು 10.5 ಇದೆ. ನೈನ್ 27 ಇದೆ ಎಕ್ಸಾಕ್ಟಾಗಿ. ಮೊದಲು 29 ಇತ್ತು ನಾನು ದಪ್ಪ ಇದ್ದಾಗ. ನೆಕ್ಸ್ಟ್ 34 ಇದೆ. ನನ್ನ ಸೈಜ್ ಎಷ್ಟಿದೆ ನೋಡೋಣ. 20.5 ಇದೆ. ಹೊರಗಡೆನೇ ವರ್ಕೌಟ್. ನಾನು ಹೋಗಿ ಸ್ವೆಟರ್ ಹಾಕ್ಕೊಂಡು ಬರ್ತೀನಿ. ಓಕೆ, ಇವತ್ತು ನಾನು ಮಾಡ್ತಾ ಇರೋದು ಕಂಪ್ಲೀಟ್ ಅಪ್ಪರ್ ಬಾಡಿಗೆ. ಸೊ ಎಲ್ಲನೂ 3 ಸೆಟ್ ಮಾಡೋಣ. ಇವತ್ತು ಸೆಕೆಂಡ್ ಡೇ ಅಲ್ಲ, ಅಂದರೆ ನಾನು ವರ್ಕೌಟ್ ಮಾಡೋದು ಸೆಕೆಂಡ್ ಡೇ ಆಗಿರ್ಬೋದು, ಬಟ್ ಇವತ್ತು Jan 3rd ಡೇ ಅಂತಲೇ ಇಟ್ಕೊಳ್ಳೋಣ. ಸ್ಟಾರ್ಟ್. ಸಖತ್ ಪೇನ್ ಕೊಡ್ತಾ ಇದೆ. ನಾನೇನಿವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಕಂಪ್ಲೀಟಾಗಿ ಎಲ್ಲನೂ ಆಗ್ತಿರ್ಬೋದು, ಬಟ್ ಎಲ್ಲನೂ 12 ಮಾಡಿ 12 ಟೈಮ್ಸ್ ಮಾಡಿ. ಓಕೆನಾ? ನಾನು ಈ ಸ್ಟೋನ್ ತೊಗೊಂಡಿದ್ದೀನಿ. ಮೇ ಬಿ ಇದು ಅರೌಂಡ್ 1 kg ಇರ್ಬೋದೇನೋ. ಇದು ಬಂದು ಶೋಲ್ಡರ್ ವರ್ಕೌಟ್ಗೆ. ಓಕೆ, ನಿಮ್ಮ ಹತ್ರ ಬಾಟಲ್ಸ್ ಇದ್ದರೆ 1 ಲೀಟ್ರದ್ದು ಅದಕ್ಕೆ ಕಂಪ್ಲೀಟಾಗಿ ನೀರು ತುಂಬಿಸ್ಕೊಂಡು ಈ ವರ್ಕೌಟ್ನ ಮಾಡಿ. 12 times 3 sets. Let's go. ಲಾಸ್ಟ್ ಅಂದ್ಬಿಟ್ಟು ಹಿಂಗೆ ಎತ್ಬಿಟ್ಟು ಹಿಂಗೆ ಬಿಟ್ಬಿಡ್ಬೇಡಿ. 1 second ಹೋಲ್ಡ್ ಮಾಡಿ. ಪೇನ್ ಆಗುತ್ತೆ. 1 second ಹೋಲ್ಡ್ ಮಾಡಿಬಿಟ್ಟು ದೆನ್ ಬಿಟ್ಟು. ನೆಕ್ಸ್ಟ್ ಶೋಲ್ಡರ್ ವರ್ಕೌಟ್ 15 times 3 sets. ಓಕೆ, ಥರ್ಡ್ ಎಕ್ಸಸೈಸ್ ಶೋಲ್ಡರ್ಗೇನೆ. ಐ ಥಿಂಕ್ ಇದು ವೆಯ್ಟ್ ಸಾಲಲ್ಲ ಅನ್ಕೋತೀನಿ. ನನ್ನ ಹತ್ರ ಒಂದು ಡಂಬಲ್ಸ್ ಇದೆ, ನಾನು ತೊಗೊಂಬರ್ತೀನಿ. ನೀವು ಕಂಪ್ಲೀಟ್ಲಿ ಬಿಗಿನರ್ ಆಗಿದ್ದರೆ ಮಾತ್ರ ಆ 1 ಲೀಟ್ರಲ್ಲೇ ಮಾಡಿ. ಇದು ಕೂಡ 15. ಇದು ಹೆವಿ ಪೇನ್ ಬರುತ್ತೆ, ಬಟ್ ಯು ಶುಡ್ ಡೂ 15. ನೆಕ್ಸ್ಟ್ 3 ಎಕ್ಸಸೈಸ್ ಶೋಲ್ಡರ್ಗಾಯಿತು. ಇವಾಗ ಬೈಸೆಪ್ ಮಾಡೋಣ. ಇದು ಆಫ್. ನೆಕ್ಸ್ಟ್ ಫುಲ್ ಮಾಡಬೇಕು. Next,
ಫುಲ್ 2 ಮಾಡಬೇಕು. ಬೈಸೆಪ್ ಮಾಡಬೇಕಾದ್ರೆ ದೇರ್ ಇಸ್ ಓನ್ಲಿ ಒನ್ ರೂಲ್, ಬೈಸೆಪ್ಗೆ ರೆಸ್ಟೇ ಕೊಡಬಾರ್ದು, ಆವಾಗ ಚೆನ್ನಾಗಿ ಬರುತ್ತೆ. ನಾನು ಹೇಳ್ದಂಗೆಲ್ಲ ಮಾಡಬೇಕು ಅಂತೇನಿಲ್ಲ. ಒಂದು ಸತಿ ನೀವು ಮಾಡೋಕ್ಕಿಂತ ಮುಂಚೆ ಯಾರು ಸರ್ಟಿಫೈಡ್ ವರ್ಕೌಟ್ ಮಾಡ್ತಾರೆ ಅವ್ರ ಚಾನಲ್ಗಳನ್ನ ನೋಡಿ ಮಾಡಿ. ಬಟ್ ಇದು ನನಗೆ ಆ್ಯಕ್ಚುಲಿ ವರ್ಕ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅದನ್ನು ಮಾತ್ರ ನೀವು ಮಾಡಿ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಬಂದು ಬೈಸೆಪ್ಗೆ. ಅದು ಲೈಕ್ ಹ್ಯಾಮರ್ ಪೋಸ್ ಅಂತ ಸಮಥಿಂಗ್ ಏನೋ ಹೇಳ್ತಾರೆ, ನೋಡ್ಕೊಳ್ಳಿ. ಅದು 25 reps ಮಾಡಿ 3 times ಮಾಡಿ. 3 ಎಕ್ಸಸೈಸ್ ಬೈಸೆಪ್ಸ್ ಆಯಿತು. ಈಗ ಟ್ರೈಸೆಪ್ಸ್ ಇದೆ, ಇಲ್ಲಿದೆ, ಆದರೆ ಕಾಣಂಗೆ ಮಾಡ್ಕೋಬೇಕು. ಟ್ರೈಸೆಪ್ಸ್ ಟವಲ್ ಎಕ್ಸಸೈಸ್ ಮಾಡಿದೆ ಅಲ್ವಾ, ಅದರಲ್ಲಿ ಆ್ಯಕ್ಚುಲಿ ಲ್ಯಾಟ್ಸಿಗೆ ಚೆನ್ನಾಗಿ ಎಫೆಕ್ಟ್ ಬೀಳುತ್ತೆ. ಸೊ ಇವಾಗ ನಾನು ಮಾಡ್ತಾ ಇರೋದು ಅಂದರೆ ಪುಷಪ್. ಪುಷಪ್ ಇದೆಯಲ್ಲ ಅದು ಕಷ್ಟ ಆ್ಯಕ್ಚುಲಿ. ಫೈನ್, ಇನ್ನೊಂದು ಲ್ಯಾಟ್ಸಿಗೆ ಮಾಡಿಬಿಡೋಣ. ಸೊ ಅಲ್ಲಿಗೆ ವರ್ಕೌಟ್ ಫಿನಿಶ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ಮತ್ತೆ ಒಂದು ಸ್ವಲ್ಪ ವಾರ್ಮಪ್ ಮಾಡಿಬಿಡೋಣ. ಓಕೆ, ಲೆಟ್ಸ್ ಗೋ. ಇದನ್ನು ಕಂಪ್ಲೀಟಾಗಿ ಮುಗಿದಿದೆ. ಫಸ್ಟು ಬೀಟ್ರೂಟ್ ಜ್ಯೂಸ್. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ. ಇವಾಗ ನಂದಿಷ್ಟಿದೆ. ಓಕೆ, ಮೇ ಬಿ ಇವತ್ತು ಮಾಡಿರೋದಕ್ಕೆ ಸ್ವಲ್ಪ ಪಂಪ್ ಆಗಿದೆ, ಬಟ್ ನನಗಿನ್ನೂ ಬೇಕು. ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಬೇಕು. ಫೈನಲ್ ಆಗಿ ವರ್ಕೌಟ್ ಎಲ್ಲ ಮುಗೀತು. ಇವಾಗ ನಾವು ನಮ್ಮ ದೈನಂದಿನದ ಬ್ಯೂಟಿ ಕೇರ್, ಯಾವುದೋ ಒಂದು ಕೇರ್ ಇನ್ಸೈಡಿಂದ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ನಾವು ನಮ್ಮ ಕೇರ್ನ ಸ್ಟಾರ್ಟ್ ಮಾಡೋಣ. ನಂಗೆ ಖುಷಿ ಆಗ್ತಾ ಇರೋದೇನು ಅಂತಂದರೆ, ಇನ್ನು 3 monthsಲ್ಲಿ ನಾನು ಅಂದ್ಕೊಂಡಿರೋ ಬಾಡಿ ಮಾಡ್ತೀನಲ್ಲ ಅಂತ. ಅಟ್ಲೀಸ್ಟ್ ನಾನು ಯಾವಾಗ ಬೇಕಾದ್ರೂ ಸ್ಕಿಪ್ ಮಾಡೋವಂಥ ಪರಿಸ್ಥಿತಿ ಬಂದರೂ ಬರ್ಬೋದು, ಬಟ್ ವಿಡಿಯೋ ಮಾಡ್ತಿದ್ದೀನಿ ಅನ್ನೋ ಒಂದು ಇದಿರುತ್ತೆ ನೋಡಿ. ಇಲ್ಲ, ವಿಡಿಯೋ ಮಾಡಬೇಕು ಇವತ್ತು, ವಿಡಿಯೋಗೋಸ್ಕರನಾದರೂ ನಾನು ಕಂಪ್ಲೀಟಾಗಿ ಮಾಡ್ತೀನಿ. ಫೈನಲಿ ಐ ಆಮ್ ಡನ್ ವಿತ್ ಎವ್ರಿಥಿಂಗ್. ಎಲ್ಲನೂ ಮಾಡಿ ಮುಗಿಸ್ದೆ. ಇವಾಗ ಮಲ್ಕೊಳ್ಳೋದೊಂದೇ ಬಾಕಿ. ನಾನು ನಿಮಗೆ 1 hour ಆದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಬನ್ನಿ, ಫ್ರೆಶ್ ಆಗಿಬಿಟ್ಟು ಇವತ್ತಿಗಿನ ತಿಂಡಿ ಮಾಡ್ತೀನಿ, ಅದನ್ನು ನೋಡೋಣ. ಫಸ್ಟ್ ಟೈಮ್ ನಾನು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತಿಲ್ಲ ಇದು ಹೇಗೆ ಬರುತ್ತೆ ಅಂತ. ಎಷ್ಟು ಸಖತ್ತಾಗಿ ಬಂದಿದೆ, ಎಕ್ಸಾಕ್ಟಾಗಿ ಬಂದಿದೆ. ನಾನು ಬ್ರೇಕ್ಫಾಸ್ಟ್ಗೆ ಇವಾಗ ನಾನು ಪ್ಯಾನ್ ಕೇಕ್ ಮಾಡ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ ಶೇಕ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಒಂದು ಎಗ್ ಇದೆ ಅಷ್ಟೇ. ಎಸ್, ಸೂಪರಾಗಿ ಬಂದಿದೆ. ಎವ್ರಿಡೇ ಇದೇ ತಿಂಡಿ ತಿನ್ನೋಕ್ಕಾಗಲ್ಲ, ಎವ್ರಿಡೇ ಬೇರೆ ಬೇರೆ ಮಾಡ್ಕೋಬೇಕಾಗುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿರೋದು ಇದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.